ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಸೊ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ತಮಿಳ್ನಾಡು ಮತ್ತು ಟೈಟಲ್ ನೋಡಿ. ಅಕ್ಕನ ಎಂಗೇಜ್ಮೆಂಟ್ ವ್ಲಾಗ್ ಹಾಕ್ತಾ ಇದ್ದೇನೆ. ಅಂದರೆ ನಾವು ಹಾಸ್ಪಿಟಲಲ್ಲಿ ಇದ್ವಿ ತುಂಬ. ಅಂದರೆ ಡಿಸ್ಚಾರ್ಜ್ ಆಗಿ 2ನೇ ದಿವಸದಲ್ಲೇ ಎಂಗೇಜ್ಮೆಂಟ್ ಮೊದಲೇ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ಏನು ಮಾಡಲಿಕ್ಕಾಗಲಿಲ್ಲ. ಹಾಗೆ ಮತ್ತು ನಾನು ಮಗುವನ್ನು ನೋಡ್ಕೊಳ್ಳೋದೇ ಆಯಿತು, ವ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದುಂಟು. ಸೊ ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದುವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಲಿಕ್ಕೆ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನೋಡ್ತಾ ಹೋಗಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವಾಗ ಚಾಪೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಅಂದರೆ ಗಂಡಿನ ಸೈಡಿನವರು ಹಾಗೂ ಹೆಣ್ಣಿನ ಸೈಡಿನವರು ಕೂತು ಮಾತುಕತೆ ಮಾಡಲಿಕ್ಕೆ ಉಂಟು. ಆನಂತರ ಸ್ಯಾರಿ ಕೊಡಲಿಕ್ಕೆ ಉಂಟು, ಮತ್ತು ದೀಪ ತಗೊಂಡು ಬರಲಿಕ್ಕೆಲ್ಲ ಉಂಟಲ್ಲ. ಸೊ ಅದಕ್ಕೆ ಬೇಕಾಗಿ ಇಲ್ಲಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇಲ್ಲಿ ಮನೆ ಅಂತ ಹೇಳ್ತಾರಲ್ಲ ಅದಿಟ್ಟಿದ್ದಾರೆ. ಅಂದರೆ ಒಂದು ಕಡೆಯಿಂದ ಗಂಡಿನ ಸೈಡಿನವರ ಎಲೆ ಅಡಿಕೆ ಎಲ್ಲ ಇಟ್ಟಿದ್ದಾರೆ. ಅದೇ ರೀತಿ ಹೆಣ್ಣಿನ ಸೈಡಿಂದ ಹಾಗೆ 2 ತಟ್ಟೆಯನ್ನು ಇಟ್ಟಿದ್ದಾರೆ ನೋಡಿ. ಹಾಗೆ ಮತ್ತು ಗಂಡಿನ ಸೈಡಿನವರು ಇಲ್ಲಿ ಈ ಕಡೆ ಕೂತಿದ್ದಾರೆ, ಅದೇ ರೀತಿ ಹೆಣ್ಣಿನ ಕಡೆಯವರು ಕೂಡ ಕೂತಿದ್ದಾರೆ. ಅಂದರೆ ಹಿರಿಯರು ಅದೇ ರೀತಿ ಮೇಯ್ನಾಗಿ ಅಲ್ಲಿ ಕೂತ್ಕೊಂಡು ಮಾತಾಡುವವರೆಲ್ಲ ಹಾಗೆ ಕೂತ್ಕೊಂಡಿದ್ದಾರೆ. ಅಂದರೆ ಹೆಚ್ಚು ಜನ ಕೂತ್ಕೊಳ್ಳಿಕ್ಕೆ ಅಲ್ಲಿ ಜಾಗ ಇರಲಿಲ್ಲ, ಸ್ವಲ್ಪ ಇದ್ದದಲ್ಲ. ಸೊ ಹಾಗಾಗಿ ಮೇಯ್ನಾಗಿ ಕೂತ್ಕೊಂಡ್ರು ಸ್ವಲ್ಪ ಜನ ಹಾಗೆ. ಮತ್ತು ನೋಡ್ಬೋದು ಇಲ್ಲಿ ಅಂಗಳ ಕೂಡ ಅಷ್ಟೇ ಸ್ವಲ್ಪ ಇರುವಂಥದ್ದು, ಹಾಗಾಗಿ ಹೆಚ್ಚು ಜನ ಏನು ಕೂತ್ಕೊಳ್ಳಿಲ್ಲ. ಹಾಗೆ ಮಾತುಕತೆ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ಹಾಗಾಗಿ ಕೂತಿರುವಂಥದ್ದು. ಇಲ್ಲಿ ನೋಡ್ಬೋದು ಇವಾಗ ನನ್ನ ಅಕ್ಕ ದೀಪ ತಗೊಂಡು ಬರ್ತಾ ಇದ್ದಾರೆ ನೋಡಿ ಈ ಕಡೆಯಿಂದ. ಅಂದರೆ ತುಳಸಿ ಕಟ್ಟೆ ಉಂಟಲ್ಲ ಅದಕ್ಕೆ ಸುತ್ತು ಬರಲಿಕ್ಕೆ ಉಂಟು. ಒಂದು ಸುತ್ತು ಬಂದು ನಂತರ ಅಲ್ಲಿ ದೀಪ ತಂದು ಇಡುವಂಥದ್ದು. ಹಾಗೆ ಇಲ್ಲಿ ಜಾಗ ಇಕ್ಕಟ್ಟಾದ ಕಾರಣ ಅಲ್ಲೇ ತುಂಬ ಜನರಿಗೆ ಹೋಗಲಿಕ್ಕೆ ಆಗೋದಿಲ್ಲ ಒಮ್ಮೆಲೆ. ಹಾಗೆ ಜಸ್ಟ್ ಮೆಲ್ಲ ಹೋಗುವಂಥದ್ದು. ಅಲ್ಲಿ ತುಳಸಿ ಕಟ್ಟೆಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಉಂಟು, ಹಾಗಾಗಿ ಆ ಕಡೆಯಿಂದ ಬಂದು ದೀಪ ಈ ಕಡೆಯಿಂದ ಇಡುವಂಥದ್ದು. ಅಂದರೆ ನೀವು ನೋಡಿರ್ತೀರ ನನ್ನ ಎಂಗೇಜ್ಮೆಂಟಲ್ಲೂ ಇಲ್ಲಿ ಇದೇ ಪ್ಲೇಸಲ್ಲಿ. ಸೊ ಸೇಮ್ ಆಗಿರುವಂಥದ್ದು. ಹಾಗೆ ಪ್ಲೇಸ್ ಕೂಡ ಸೇಮ್ ಅಲ್ವಾ. ಮತ್ತು ದೀಪ ತರುವಂಥದ್ದಾಗಿರ್ಬೋದು, ಇಲ್ಲಿ ಇಡುವಂಥದ್ದಾಗಿರ್ಬೋದು, ಕ್ರಮ ಎಲ್ಲ ಸೇಮ್ ಎಂಗೇಜ್ಮೆಂಟಲ್ಲಿ, ಏನು ಚೇಂಜಸ್ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ದೀಪ ತಂದು, ಅಂದರೆ ಫೋಟೋಶೂಟ್ಗೋಸ್ಕರ ಅಲ್ಲಿ ಸ್ವಲ್ಪ ಹೊತ್ತು ನಿಂತರು. ಅದಾದಮೇಲೆ ಅಲ್ಲಿ ದೀಪ ಇಡಲಿಕ್ಕುಂಟು. ದೀಪ ಇಟ್ಟು ಹಾಕುವಂಥದ್ದು. ಅಂದರೆ ಒಂದು 7 ಜನ ಅಥವಾ 5 ಜನ ಹುಡುಗಿಯೊಟ್ಟಿಗೆ ಹೀಗೆ ಬರಲಿಕ್ಕೆ ಉಂಟಲ್ಲ. ಸೊ ಇವಾಗ ಇಲ್ಲಿ 7 ಜನ ಇದ್ದಾರೆ ಅಂತ ಕಾಣಬೇಕು. ಅಂದರೆ ನಾನು ಬರಲಿಲ್ಲ, ಅಂದರೆ ಮಗು ಹಠ ಮಾಡ್ತಾ ಇದ್ದ, ಹಾಗಾಗಿ. ಅಂದರೆ ಜ್ವರ ಬಂದ ಕಾರಣ ಅವನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ಹಾಗಾಗಿ. ಸೊ ಹಾಗೆ ಇಲ್ಲಿ ನೋಡ್ಬೋದು ಇವರ ಕೈಯಲ್ಲೆಲ್ಲ ಅಕ್ಕಿ ಕೊಡ್ತಾ ಇದ್ದಾರೆ, ಅಂದರೆ ದೀಪಕ್ಕೆ ಹಾಕಲಿಕ್ಕೆ. ದೀಪ ಇಟ್ಟಾದಮೇಲೆ ಅಕ್ಕಿ ಹಾಕಿ ಅಲ್ಲಿ ಅಡ್ಡ ಬೀಳಲಿಕ್ಕೆ ಉಂಟು. ಹಾಗೆ ಇಲ್ಲಿ ಇವಾಗ ದೀಪಕ್ಕೆ ಅಕ್ಕಿ ಆಯಿತು. ನಂತರ ಆ ಸೈಡಿನವರು ಒಂದು 5 ಜನ ಅಥವಾ 7 ಜನ ಹೀಗೆ ಬಂದು ಸಾರಿ ಮತ್ತು ಹೂವು ಇದೆಲ್ಲ ತಟ್ಟೆಯಲ್ಲಿ ಇಟ್ಟು ಕೊಡುವಂಥದ್ದು ನೋಡಿ. ಇಲ್ಲಿ ನೋಡ್ಬೋದು ಅವರ ಕಡೆಯಿಂದ ಕೊಟ್ಟಿರುವಂತಹ ಸಾರಿ. ಹೀಗೆ ಒಂದು ಗ್ರೇ ಕಲರ್ ಅಲ್ಲ, ಸಾರಿ, ನನಗೆ ಒಂದು ವೈಟ್ ಆಗಿ ಬರ್ತದೆ, ಬ್ಲೂ ಬಂದು ಸೈಡಲ್ಲಿ. ಹಾಗೆ ಅಂದರೆ ಇವಾಗ ಅಕ್ಕ ಕೊಟ್ಟಿರುವಂತಹ ಸ್ಯಾರಿ ಈ ಕಡೆಯಿಂದ ನಮ್ಮ ಕಡೆಯದು. ಅಂದರೆ ನೆಕ್ಸ್ಟ್ ಅವರು ಕೊಟ್ಟಿರುವಂತಹ ಸ್ಯಾರಿ ಉಟ್ಕೊಂಡು ಬರಲಿಕ್ಕೆ ಉಂಟು. ಇವಾಗ ದೀಪ ತಂದದ್ದು ಆಯ್ತಲ್ಲ, ಇನ್ನು ನೆಕ್ಸ್ಟ್ ಡೈರೆಕ್ಟಾಗಿ ಹೀಗೆ ಅವರು ಕೊಟ್ಟಿರುವಂತಹ ಸ್ಯಾರಿಯನ್ನು ಉಟ್ಕೊಂಡು ಬಂದು ಅದನಂತರ ಇದು ರಿಂಗ್ ಎಕ್ಸ್ಚೇಂಜ್ ಮಾಡುವಂಥದ್ದು. ಅಲ್ಲಿವರೆಗೆ ಅಂದರೆ ಸ್ಯಾರಿ ಉಟ್ಕೊಂಡು ಬರಬೇಕಲ್ಲ, ಅಲ್ಲಿವರೆಗೆ ಇಲ್ಲಿ ಹಿರಿಯರೆಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ. ಮದುವೆ ಯಾವಾಗ, ಏನು, ಎಲ್ಲಿ ಇಡೋದು, ಇದೆಲ್ಲ ತುಂಬ ಮಾತಾಡಲಿಕ್ಕೆಲ್ಲ ಇರ್ತದಲ್ಲ. ಸೊ ಹಾಗಾಗಿ ಇಲ್ಲೆಲ್ಲರೂ ಹಿರಿಯರೆಲ್ಲ ಕೂತ್ಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ. ಹಾಗೆ ವಾಯ್ಸ್ ಏನು ಇಡಲಿಲ್ಲ, ಅಂದರೆ ತುಂಬ ವಾಯ್ಸ್ ಎಲ್ಲ ಕಡೆಯಿಂದ ಕೇಳುವಾಗ ಅದಷ್ಟು ಕರೆಕ್ಟಾಗಿ ಕೇಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ವಾಯ್ಸ್ ಓವರ್ ಮಾಡ್ತಾಯಿದ್ದೇನೆ. ಯಾಕಂತೇಳಿದರೆ ಮತ್ತು ಎಲ್ರಿಗೂ ಅರ್ಥ ಕೂಡ ಆಗಲಿಕ್ಕಿಲ್ಲ, ತುಳುವಲ್ಲಿ ಮಾತಾಡುವಂಥದ್ದು, ಹಾಗಾಗಿ. ಓಕೆ. ಮತ್ತು ಈ ವಿಡಿಯೋ ನಾನು ಮಾಡಿದ್ದಲ್ಲ, ನನ್ನ ಚಿಕ್ಕಮ್ಮನ ಮಗನಲ್ಲಿ ಅಮೃತಲ್ಲಿ ಕೊಟ್ಟಿದ್ದೆ. ಹಾಗೆ ಅವನು ಮಾಡಿರುವಂತಹ ವಿಡಿಯೋ. ಅಂದರೆ ನನಗೆ ಮಗುವನ್ನು ಇಟ್ಕೊಂಡು ಅಷ್ಟೊಂದು ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವನು ಜ್ವರ ಬಂದ ಕಾರಣ ಹೀಗೆ, ಇಲ್ಲದಿದ್ದರೆ ಎಲ್ಲರ ಹತ್ರ ಹೋಗ್ತಾ ಇದ್ದ, ಆಟ ಆಡ್ತಾ ಇದ್ದ. ಹಾಗೆ ಇರುವಾಗ ನನಗೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಈಸಿ ಆಗ್ತಾಯಿತ್ತು. ಅಂದರೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತದೆ, ಬಟ್ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ, ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಇವಾಗ ನೋಡ್ಬೋದು ಮನೆ ಒಳಗಡೆ ಒಂದು ರೌಂಡ್ ಬಂದುಬಿಟ್ಟು ವೀಡಿಯೋ ಮಾಡ್ತಾ. ಸೊ ನಾನು ಮತ್ತು ನಮ್ಮ ಮಗ ನೋಡಿ ಕೈಯಲ್ಲಿದ್ದಾನೆ. ಎಲ್ಲರೂ ಅವನನ್ನು ಹಿಡೀಲಿಕ್ಕೆ ನೋಡ್ತಾಯಿದ್ರು, ಆದರೆ ಅವನು ಯಾರ ಕೈಗೂ ಹೋಗ್ತಿರಲಿಲ್ಲ. ಹಾಗೆ ಮತ್ತು ಇಲ್ಲಿ ನೋಡ್ಬೋದು ಅಕ್ಕ ಇದ್ದಾರೆ, ಅವರ ಮಗು
ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಒಳಗಡೆ ಮಾತುಕತೆ ಮಾಡ್ತಾ. ಸೊ ಹಾಗಾಗಿ ಒಂದು ರೌಂಡ್ ಮನೆ ಒಳಗಡೆ ಕೂಡ ವೀಡಿಯೋ ಮಾಡಿದ್ದಾನೆ. ಸೊ ಹಾಗೆ ಮತ್ತೆ ಏನು ಅಂತ ಹೇಳಿದ್ರೆ ಈ ಕಡೆ ನೋಡ್ಬೋದು, ಇನ್ನು ಇಲ್ಲಿ ರೆಡಿ ಆದರು, ತಟ್ಟೆ ಬದಲಿಸ್ತಾ ಇದ್ದಾರೆ. ಅಂದರೆ ನೋಡಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಟ್ಟೆ ಕೊಡುವಂಥದ್ದು, ಅಂದರೆ ಎಳ್ಳೆ ಅಡಿಕೆ ಕೊಡುವಂಥದ್ದು. ಹಾಗೆ ನೆಕ್ಸ್ಟ್ ಏನೋ ಹೇಳ್ತಾ ಇದ್ದಾರೆ ಹಿರಿಯರು, ನಂಗೆ ಗೊತ್ತಾಗೋದಿಲ್ಲ ಅಂತ ಏನು ಅಂತೇಳಿ ವಾಯ್ಸ್ ಕಟ್ ಮಾಡಿದ್ದೇನೆ. ಸೊ ಹಾಗಾಗಿ ನೆಕ್ಸ್ಟ್ ಅದೇ ತಟ್ಟೆಯನ್ನು ವಾಪಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ಹಾಗೆ ಮತ್ತು ಆ ಒಂದು ತಟ್ಟೆಯನ್ನು ನನ್ನ ಅಪ್ಪ ಎಲ್ಲರ ಹಿರಿಯರ ಕೈಗೆ ಹೀಗೆ ಕೊಟ್ಟು, ಅಂದರೆ ಅವರು ಕೈ ಮುಗಿಲಿಕ್ಕೆ ಉಂಟು ಆ ತಟ್ಟೆಗೆ, ಹಾಗೆ ಎಲ್ಲರ ಕೈಯಲ್ಲಿ ಕೊಡ್ತಾ ಬರಲಿಕ್ಕೆ ಉಂಟು. ಆವಾಗ ವೀಡಿಯೋ ಮಾಡಲಿಲ್ವ ಅಂತ ಕಾಣಬೇಕು. ಸೊ ಆ ರೀತಿ. ಓಕೆ, ಇನ್ನು ನೆಕ್ಸ್ಟ್ ಹುಡುಗಿ ರೆಡಿಯಾಗಿ ಬರಬೇಕಷ್ಟೇ, ಅಲ್ಲಿವರೆಗೆ ಇವರ ಮಾತುಕತೆ ಆಗ್ತಾ ಇರ್ತದೆ. ಆಯಿತು, ಇಲ್ಲಿ ಇವಾಗ ತಟ್ಟೆ ಬದಲಾಯಿಸಿ ಎಲ್ಲ ಆಯಿತು. ಇವಾಗ ಅಕ್ಕ ರೆಡಿಯಾಗಿದ್ಲು, ಅಂದರೆ ಒಳಗಡೆಯಿಂದ ಇವಾಗ ಬರ್ತಾಯಿದ್ದಾರೆ ನೋಡಿ. ಅಂದರೆ ಅವರು ಕೊಟ್ಟಿರುವಂತಹ ಸ್ಯಾರಿಯನ್ನು ಉಟ್ಕೊಂಡು ಬಂದಿರುವಂಥದ್ದು, ಅಂದರೆ ಇನ್ನು ರಿಂಗ್ ಎಕ್ಸ್ಚೇಂಜ್ ಉಂಟಲ್ಲ ಹಾಗಾಗಿ. ಹಾಗೆ ಮತ್ತು ನೋಡಿ, ಆವಾಗ ಬಂದಿರುವವರೆಲ್ಲರೂ ಒಟ್ಟಿಗೆ ಬಂದರು. ಹಾಗೆ ರಿಂಗ್ ಎಕ್ಸ್ಚೇಂಜಿಗೆ ಇವಾಗ ಟೈಮ್ ಆಯಿತು. ಹಾಗೆ ಮತ್ತು ಈ ಕಡೆ ಜನ ಏನಷ್ಟು ಕಾಣಿಸ್ತಾ ಇಲ್ಲ, ಅಂದರೆ ಸ್ವಲ್ಪ ಅಂಗಳ ಸ್ವಲ್ಪ ಕಡಿಮೆ ಆದ ಕಾರಣ ಜಾಗ, ಹಾಗೆ ಸ್ವಲ್ಪ ಜನ ಇದ್ದಾರೆ, ಮತ್ತು ಸ್ವಲ್ಪ ಆಚೆ ಕಡೆ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ಇವಾಗ ರಿಂಗ್ ಎಕ್ಸ್ಚೇಂಜಿಗೆ ರೆಡಿ ಆಯಿತು. ಇವಾಗ ಫೋಟೋಶೂಟು ಎಲ್ಲ ಇದ್ದ ಕಾರಣ ಅವರು ಹೇಳಿದಾಗೆ ನಿಲ್ಬೇಕಾಗ್ತದೆ ನೋಡಿ. ಇವಾಗ ರಿಂಗ್ ನೋಡಿ ರೆಡಿ, ಇವಾಗ ಹಾಕಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವಾಗ ನೋಡಿ, ಹುಡುಗನಿಗೆ ಹುಡುಗಿ ರಿಂಗ್ ಹಾಕುವಂಥದ್ದು ಮೊದಲು. ಹಾಗೆ ನೋಡಿ ರಿಂಗ್ ಹಾಕ್ತಾ ಇದ್ದಾರೆ, ಅದರಲ್ಲಿ ಫೋಟೋಶೂಟ್ ಕೂಡ ಆಗ್ತಾ ಉಂಟು. ಓಕೆ, ನೆಕ್ಸ್ಟ್ ಹುಡುಗ ಹುಡುಗಿಗೆ ರಿಂಗ್ ಹಾಕುವಂಥದ್ದು. ಹಾಗೆ ಅಂದರೆ ಫೋಟೋ ತೆಗೆಯುವ ಕಾರಣ ಸ್ವಲ್ಪ ಹೊತ್ತು ಹಿಡಿದೇ ನಿಲ್ಲಬೇಕಾಗ್ತದೆ ಹೀಗೆ. ಹಾಗೆ ಹುಡುಗಿ ರಿಂಗ ಹಾಕಿ ಆಯಿತು. ಇನ್ನು ನೆಕ್ಸ್ಟ್ ಹುಡುಗ ರಿಂಗ್ ಹಾಕಲಿಕ್ಕೆ ಇರುವಂಥದ್ದು. ಅಲ್ಲಿ ಅಷ್ಟಾಗುವಾಗ ನಗಡಿಸ್ತಾ ಏನೋ ಹೇಳ್ತಾ ಇದ್ದಾರೆ, ಅಂದರೆ ಕೈ ನಡುಗ್ತಾ ಉಂಟು ಅಂತೇಳಿ. ಇವಾಗ ನೋಡಿ, ಹುಡುಗ ಹುಡುಗಿಗೆ ರಿಂಗ್ ಹಾಕ್ಕೊಳ್ತಾ ಇದ್ದಾರೆ ಕೈಗೆ. ಹಾಗೆ ಏನೋ ಹೇಳ್ತಾ ನಗಡ್ತಾ ಇದ್ದಾರೆ, ಅಂದರೆ ವಾಯ್ಸ್ ಕಟ್ ಮಾಡಿ ಏನೇ. ಹಾಗಾಗಿ ಮತ್ತು ಇನ್ನು ರೋಸ್ ಕೊಡಲಿಕ್ಕೆ ಉಂಟು. ಹಾಗೆ ಇವಾಗ ಇಲ್ಲಿ ರೋಸ್ ಕೊಡ್ತಾ ಇದ್ದಾರೆ. ಹಾಗೆ ರೋಸ್ ಕೊಟ್ಟಾಯಿತು. ಅಷ್ಟಾಗುವ ಅಂದರೆ ಸ್ವಲ್ಪ ತಲೆಯಲ್ಲಿ ಅಡ್ಡ ಇತ್ತು ಫೋಟೋ ವೀಡಿಯೋ ಮಾಡುವಾಗ. ಸೊ ಹಾಗಾಗಿ ಅದು ಕರೆಕ್ಟಾಗಿ ಬರಲಿಲ್ಲ. ಇಲ್ಲಿ ನೋಡ್ಬೋದು, ಇವಾಗ ರೋಸ್ ಕೊಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಹಾಗೆ ಈ ಕಡೆಯಿಂದ ಆ ಕಡೆ ರೋಸ್ ಕೊಟ್ಟಾಯಿತು, ಆ ಕಡೆಯಿಂದ ಈ ಕಡೆ ಕೂಡ ರೋಸ್ ಕೊಟ್ಟಾಯಿತು. ಇವಾಗ 2 ರೋಸ್ ಕೈಯಲ್ಲಿದೆ. ಹಾಗೆ ಇವಾಗ ಫೋಟೋಶೂಟ್ ನಡೀತಾ ಉಂಟು. ಹಾಗೆ ಫೋಟೋಶೂಟ್ ಆಯ್ತಲ್ಲ, ಇನ್ನು ನೆಕ್ಸ್ಟ್ ದೀಪವನ್ನು ಒಳಗಡೆ ಕೊಂಡೋಗ್ಲಿಕ್ಕೆ ಉಂಟು. ಹಾಗಾಗಿ ಇವಾಗ ಸ್ವಲ್ಪ ತಂದಿರುವ ಅಕ್ಕಿ ಉಂಟಲ್ಲ, ಮೊದಲು ಹಾಕಿದ್ರಲ್ಲ, ಇವಾಗ ಇನ್ನೇನು ವಾಪಸ್ ದೀಪವನ್ನು ತಗೊಂಡು ಹೋಗುವಾಗ ಹುಡುಗಿಗೆ ದೀಪಕ್ಕೆ ಅಕ್ಕಿ ಹಾಕಿ, ಇನ್ನು ನೆಕ್ಸ್ಟ್ ಆ ದೀಪವನ್ನು ಮನೆ ಒಳಗಡೆ ತಗೊಂಡು ಹೋಗುವಂಥದ್ದು. ಹಾಗಾಗಿ ಇವಾಗ ನೋಡ್ಬೋದು, ಅಂದರೆ ನೆಕ್ಸ್ಟ್ ಫೋಟೋಶೂಟೆಲ್ಲ ಉಂಟು, ಆದರೆ ಇವಾಗ ಈ ದೀಪವನ್ನು ತಗೊಂಡು ಒಳಗಡೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಇವಾಗ ದೀಪವನ್ನು ಅಕ್ಕ ತಗೊಳ್ತಾ ಇದ್ದಾಳೆ. ಹಾಗೆ ಅಂದರೆ ದೀಪವನ್ನು ಹಾಗೆ ಮೆಲ್ಲನೆ ತಗೊಂಡು ಹೋಗಿ ಒಳಗೆ ಇಡುವಂಥದ್ದು. ಹಾಗೆ ದೀಪವನ್ನು ಒಳಗಡೆ ಕೊಂಡೋಗಿ ಆಯಿತು. ಇನ್ನು ಇಲ್ಲಿ ಏನು ಎಲೆ ಅಡಿಕೆ ಕೊಟ್ಟು ಏನೋ ಹೇಳ್ಕೊಳ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತು ಈ ಕಡೆ ಊಟಕ್ಕೆಲ್ಲ ರೆಡಿ ಆಯಿತು. ಫೋಟೋಶೂಟೆಲ್ಲ ನೆಕ್ಸ್ಟ್ ಇರುವಂಥದ್ದು, ಅಂದರೆ ಊಟಕ್ಕೆ ರೆಡಿ ಆಯಿತು. ಅಂದರೆ ತುಂಬ ಅಲ್ಲಿ ಜಾಗ ಇಕ್ಕಟ್ಟಾಗ್ತದೆ, ಸೊ ಆಗಬೇಕಾಗಿ ಮತ್ತು ಊಟಕ್ಕೆ ರೆಡಿ ಮಾಡಿದರು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ನೋಡ್ಬೋದು, ಊಟ ಮಾಡ್ಕೊಳ್ತಾ ಇದ್ದಾರೆ. ಊಟಕ್ಕೆ ರೆಡಿ ಆಯಿತು ನೋಡಿ. ಹಾಗೆ ನಾನು ಮನೆ ಒಳಗಡೆ ಇದ್ದೆ. ಸೊ ಹಾಗಾಗಿ ಈ ಕಡೆ ಅಷ್ಟೊಂದು ಬರಲಿಲ್ಲ, ಮಗುವನ್ನು ತಗೊಂಡು ಕಷ್ಟ ಆಗ್ತದೆ ಅಲ್ಲಿ, ಅಂದರೆ ತುಂಬ ಬಿಸಿಲು ಕೂಡ ಇತ್ತಲ್ಲ. ಸೊ ಹಾಗಾಗಿ ಹೊರಗಡೆ ಈ ಕಡೆ ಕೂಡ ಬಂದಿರಲಿಲ್ಲ. ಹಾಗೆ ಇಲ್ಲೆಲ್ಲರೂ ಊಟ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತು ಅಷ್ಟೊಂದು ವೀಡಿಯೋಸ್ ಮಾಡಲಿಲ್ಲ. ಓಕೆ, ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.